ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದರೆ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ನೋಡೋಣ. ಹಾಗೆ ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ 111 ಅಂತ ಆದರೂ ಟೈಪ್ ಮಾಡಿ, ಇಲ್ಲ ಅಂತ ಅಂದರೆ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ. ಎನಿಥಿಂಗ್ ನೀವೇನೇ ಮೆಸೇಜ್ ಮಾಡಿದ್ರು ಆ ಒಂದು ಎನರ್ಜಿ ಅನ್ನುವಂಥದ್ದು ಕ್ಲೇಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ ಅಥವಾ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅನ್ನುವಂಥದ್ದನ್ನು ನೀವು ತೊಗೋಬೋದು. ಓಕೆ, ಸೊ ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ, ಅವರ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಓಕೆ, 6 ಆಫ್ ಸ್ವಾರ್ಡ್ ಬರ್ತಾ ಇದೆ. 6 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ನಿಮ್ಮಿಂದ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನೀವಿಬ್ಬರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ. ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋ ಥರ ಕಾಣಿಸ್ತಾ ಇದ್ದೀರಾ. ಬಿಕಾಸ್ ಈ ಪರ್ಸನ್ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವರು ಒಂದು ಫ್ಯಾಮಿಲಿನ ಮೇಂಟೈನ್ ಮಾಡಬೇಕು ಅಥವಾ ಅವ್ರದ್ದೇ ಆದಂತಹ ಒಂದು ಕೆಲಸ ಕಾರ್ಯಗಳಿದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ನಿಮ್ಮಿಂದ ಒಂದು ರೀಸನ್ ಕೊಟ್ಟು ದೂರ ಆಗಿರೋವಂಥ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ಲೈಕ್ ಆಲ್ರೆಡಿ ನಿಮ್ಮ ಲೈಫಿಂದ ದೂರ ಆಗಿದ್ದಾರೆ. ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಏನೂ ಮಾತಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಮಾತ್ರ ಈ ಪರ್ಸನ್ಗೆ ಕಂಪ್ಲೀಟಾಗಿ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ನೀವು ಆ ಪರ್ಸನಿಂದ ನೀವು ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ನೀವು ಕಂಪ್ಲೀಟ್ಲಿ ಡೆಡಿಕೇಟೆಡಿಂದ ಅವ್ರಿಗೆ ಟೈಮ್ ಕೊಡೋವಂಥದ್ದು, ಅವ್ರು ಏನೋ ಮೆಸೇಜ್ ಮಾಡ್ತಾರೇನೋ, ಕಾಲ್ ಮಾಡ್ತಾರೇನೋ ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು. ನಿಮ್ಮ ಕಡೆಯಿಂದ ನೀವು ಏನೆಲ್ಲ ಎಫರ್ಟ್ಸ್ ಹಾಕೋಕ್ಕಾಗುತ್ತೆ ಅದನ್ನೆಲ್ಲ ನೀವು ಟ್ರೈ ಮಾಡ್ತಿದ್ದೀರಾ. ಮ್ಯಾನಿಫೆಸ್ಟೇಷನ್ ಮಾಡೋದು, ಇಲ್ಲ ಅಂತ ಅಂದರೆ ಸ್ವಿಚ್ ವರ್ಡ್ಸ್ನ ಹೇಳೋವಂಥದ್ದು, ಇಲ್ಲ ಅಂದರೆ ಬ್ರೇಸ್ಲೆಟ್ನ ವೇರ್ ಮಾಡೋವಂಥದ್ದು. ಈ ಥರ ನಿಮ್ಮ ಕಡೆಯಿಂದ ನೀವು ನಂಬರ್ ಆಫ್ ಎಫರ್ಟ್ಸ್ ಅನ್ನೋವಂಥದ್ದನ್ನು ಹಾಕ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಕಡೆಯಿಂದ ಏನೂ ಎಫರ್ಟ್ಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಫೀಲ್ ಆಗ್ತಾ ಇದೆ. ಸೊ ಈ ಪರ್ಸನ್ ಮೂವ್ ಆನ್ ಆದಮೇಲೆ ನನ್ನನ್ನು ನೆನಪಿಸ್ಕೊಳ್ತಾ ಇದ್ದಾರಾ ಇಲ್ವಾ, ಈ ಪರ್ಸನ್ ಏನು ಆಗ್ತಿದ್ದಾರೆ, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ತುಂಬ ಕ್ವಶನ್ಸ್ ಅನ್ನುವಂಥದ್ದು ಇದೆ ಅಂತ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಮೀನ್ ವೈಲ್ ಇಲ್ಲಿ ದ ಫೂಲ್ ಕಾರ್ಡ್ ಬರ್ತಿದೆ. ಫೂಲ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ಗೆ ಫ್ರೀಡಮ್ ಬೇಕು. ಅವರು ರಿಲೇಷನ್ಶಿಪ್ನ ತುಂಬ ಸೀರಿಯಸ್ ಆಗಿ ತೊಗೊಳೋದಕ್ಕೆ ಈ ಪರ್ಸನ್ ಇಷ್ಟಪಡಲ್ಲ. ಅವರು ಒಂಥರ ಕೇರ್ ಫ್ರೀ ಆ್ಯಟಿಟ್ಯೂಡ್ ಇರೋವಂಥವ್ರು. ಅಂದರೆ ಯಾವುದನ್ನು ತಲೆಗೆ ಹಾಕ್ಕೊಳ್ಳಲ್ಲ. ಅವ್ರಿಗೆ ಎಂಜಾಯ್ ಮಾಡಬೇಕು, ಲೈಫಲ್ಲಿ ಒಂದು ಅಡ್ವೆಂಚರಸ್ ಬೇಕು, ಎಕ್ಸೈಟ್ಮೆಂಟ್ ಇರಬೇಕು. ಆಮೇಲೆ ನಿಮಗೇನೆ ಯಾವಾಗಲೂ ಕಾಲ್ ಮಾಡು ಅಥವಾ ನಿಮಗೆ ಮೆಸೇಜ್ ಮಾಡು ಅಂತ ಅಂದರೆ ಅವ್ರಿಗೆ ಆಗಲ್ಲ. ಕಮಿಟ್ಮೆಂಟ್ ಅಂತ ಅಂದರೆ ಈ ಪರ್ಸನ್ಗೆ ಬೇಸಿಕಲಿ ಇಷ್ಟ ಆಗಲ್ಲ. ಅಂದರೆ ಇವರು ಒಂಥರ ಫ್ರೀ ಬರ್ಡ್ ಥರ ಇರಬೇಕು ಅಂತ ಅಂದ್ಕೊಳ್ತಾರೆ. ಅವ್ರು ಒಂಥರ ಬಟರ್ಫ್ಲೈ ಥರ. ಅವ್ರನ್ನ ನೀವು ಆಗಲ್ಲ. ಅವ್ರು ಯಾವಾಗಲೂ ಕೂಡ ಓಡಾಡಬೇಕು, ತಿರುಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಅವ್ರಿಗೆ. ನಿಮ್ಮ ಜೊತೆ ಇದ್ದರೆ ನಿಮಗೆ ಯಾವಾಗಲೂ ಡೆಡಿಕೇಟೆಡ್ ಆಗಿ ಟೈಮ್ ಕೊಡಬೇಕು ಅಂತ ನೀವು ಅಂತೀರಾ. ಬಟ್ ಆ ಪರ್ಸನ್ ಆ ಥರ ಇಲ್ಲ. ಅವ್ರಿಗೆ ಇಷ್ಟ ಇದ್ದಾಗ ಅವರು ಬರಬೇಕು, ಇಲ್ಲ ಅಂತ ಅಂದರೆ ಇಲ್ಲ. ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇರೋವಂಥದ್ದು. ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದನ್ನು ತೊಗೊಳೋದಕ್ಕೆ ಇಷ್ಟಪಡಲ್ಲ ನಿಮ್ಮದು. ಹಾಗೆ ಆ ಪರ್ಸನ್ಗೆ ಯಾವಾಗಲೂ ಒಂಥರ ಫ್ರೀಡಮ್ ಬೇಕಾಗಿದೆ. ನಿಮ್ಮ ಜೊತೆ ಇದ್ದರೆ ಅವ್ರಿಗೆ ಆ ಒಂದು ಫ್ರೀಡಮ್ ಸಿಗಲ್ಲ. ನೀವು ಒಂಥರ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್, ನೀವು ಅವ್ರಿಗೆ ಒಂದು ಕಮಿಟ್ಮೆಂಟ್, ನಿಮ್ಮ ಜೊತೆ ಇದ್ದರೆ ಲೈಫ್ ಲಾಂಗ್ ನಿಮಗೇನೆ ಡೆಡಿಕೇಟೆಡ್ ಆಗಿ ಅವರವರ ಫೀಲಿಂಗ್ಸ್, ಲವ್, ಕೇರ್ ಇದೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅದು ಸಫಕೇಶನ್ ಆಗುತ್ತೆ. ಅವ್ರಿಗೆ ಅದರಿಂದ ಹೊರಗಡೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ದ ಫೂಲ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ಮತ್ತೆ ವಾಪಸ್ ಬರೋವಂಥ ಚಾನ್ಸಸ್ ಎಲ್ಲನೂ ಇದೆ. ಬಿಕಾಸ್ ಈ ಪರ್ಸನ್ಗೆ ವಾಪಸ್ ಬಂದ್ರೂ ಕಮಿಟ್ಮೆಂಟ್ ಅನ್ನುವಂಥದ್ದನ್ನು ಈ ಪರ್ಸನ್ ಕೊಡೋದಕ್ಕೆ ರೆಡಿಯಾಗಿರಲ್ಲ. ಆದರೆ ನಿಮ್ಮ ಮೇಲೆ ಒಂದು ಕೇರ್, ಲವ್, ಅಫೆಕ್ಷನ್ ಅನ್ನುವಂಥದ್ದನ್ನು ಇಟ್ಕೊಳ್ತಾರೆ. ಸೊ ಇಲ್ಲಿ ಅದ್ರ ಜೊತೆಗೆ ದ ಫೂಲ್ ಕಾರ್ಡ್ ಜೊತೆಗೇನೆ ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಒಂದು ಹೋಮ್ಲಿ ಫೀಲ್ ಇದೆ. ಅಂದರೆ ನೀವು ಒಂದು ಮನೆ ವಾತಾವರಣ ಕೊಡ್ತೀರಾ. ಒಂದು ವೈಬ್ ಅನ್ನುವಂಥದ್ದು ತುಂಬ ಪಾಸಿಟಿವ್ ಆಗಿದೆ ನಿಮ್ಮ ಕಡೆಯಿಂದ. ಅವ್ರಿಗೆಲ್ಲೂ ಸಿಗ್ತಾ ಇರೋವಂತಹ ಒಂದು ಫೀಲಿಂಗ್ಸ್ ಅಥವಾ ಒಂದು ಅಫೆಕ್ಷನ್ ಅನ್ನುವಂಥದ್ದು ನಿಮ್ಮ ಕಡೆಯಿಂದ ಸಿಗುತ್ತೆ. ನಿಮ್ಮ ಜೊತೆ ಇದ್ದರೆ ಈ ಪರ್ಸನ್ ತುಂಬ ಒಂಥರ ಲೈವ್ಲಿ ಫೀಲ್ ಮಾಡ್ತಾರೆ. ಆ ಪರ್ಸನ್ ಇದ್ದಾಗ ನೀವು ತುಂಬ ಖುಷಿ ಪಡ್ತೀರಾ, ಅವರು ಕೂಡ ನೀವಿದ್ದಾಗ ತುಂಬ ಹ್ಯಾಪಿನೆಸ್ ಅನ್ನೋದನ್ನು ಫೀಲ್ ಮಾಡ್ತಾರೆ. ಸೊ ಆ ಪರ್ಸನ್ಗೆ ಗೊತ್ತು ನೀವು ಅವ್ರನ್ನ ಒಂದು ಮನೆಯಲ್ಲಿ ಮಗುನ ನೋಡ್ಕೊಂಡಂಗೆ ನೀವು ಆ ಪರ್ಸನ್ನ ತುಂಬ ಕೇರ್ ಮಾಡ್ತೀರಾ ಅನ್ನೋವಂಥದ್ದು ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಅನ್ನೋದು ಕಾಣಿಸ್ತಿದೆ. ಓಕೆನಾ,
ಅವ್ರಿಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನುವಂಥದ್ದಿದೆ. ಬಟ್ ಅವ್ರಿಗೆ ಒಂದು ಕಡೆ ಭಯ ಇದೆ, ನಿಮ್ಮ ಹತ್ರ ವಾಪಸ್ ಬಂದರೆ ಮತ್ತೆ ನೀವು ಆ ಪರ್ಸನ್ನ ಲೆಟ್ ಗೋ ಮಾಡೋದಕ್ಕೆ ಬಿಡಲ್ಲ, ಅಂದರೆ ಫ್ರೀಯಾಗಿ ಬಿಡಲ್ಲ. ನೀನು ಯಾಕೆ ಕಾಲ್ ಮಾಡ್ತಿರ್ಲಿಲ್ಲ, ನೀನು ಯಾಕೆ ಮೆಸೇಜ್ ಮಾಡ್ತಿರ್ಲಿಲ್ಲ, ನಿನಗೆ ನಾನು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋದಕ್ಕೆ ಇಷ್ಟ ಇಲ್ಲ, ನೀನು ಕಮಿಟ್ಮೆಂಟ್ ಕೊಡಲ್ಲ, ನೀನು ಯಾರ ಮಾತು ಕೇಳ್ಕೊಂಡು ನನ್ನನ್ನು ದೂರ ಮಾಡಿದ್ಯಾ, ಈ ಥರ ಎಲ್ಲ ನೀವು ಹೇಳ್ತೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರಿಗೆ ಒಂಥರ ಭಯನೂ ಇದೆ, ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ನೀವು ವಾಪಸ್ ಬಂದರೆ ಎಲ್ಲಿ ಮತ್ತೆ ನೀನು ನನ್ನ ಜೊತೆನೇ ಮಾತಾಡು, ನನ್ನ ಹತ್ರನೇ ಇರು ಅಂತ ಅಂದ್ಬಿಡ್ತೀರಾ ಅನ್ನೋ ಒಂದು ಭಯ ಇದೆ. ಈ ಪರ್ಸನ್ಗೆ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದ್ರೂ ಕೂಡ ಕಮಿಟ್ಮೆಂಟ್ನ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದ್ರಿಂದ ಈ ಪರ್ಸನ್ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆನಾ? ಸೊ ಇವ್ರನ್ನ ನೀವು ಫ್ರೀ ಬರ್ಡ್ ಥರ ಬಿಟ್ಟರೆ ಅವ್ರಿಗೆ ಅರ್ಥ ಆಗುತ್ತೆ ನೀವು ಎಷ್ಟು ಒಳ್ಳೆ ವ್ಯಕ್ತಿ, ನೀವು ಎಷ್ಟು ಅವ್ರನ್ನ ಪ್ರೀತಿಸ್ತೀರಾ, ಅವ್ರ ಮೇಲೆ ನಿಮ್ಗೆ ಎಷ್ಟು ಕೇರ್ ಇದೆ, ಕನ್ಸರ್ನ್ ಇದೆ, ಇದೆಲ್ಲ ಈ ಪರ್ಸನ್ಗೆ ಗೊತ್ತಾಗುತ್ತೆ. ಬಟ್ ನೀವು ಆ ಪರ್ಸನ್ ಬಂದಿದ ತಕ್ಷಣ ನೀನು ಯಾಕೆ ಹಿಂಗೆ ಮಾಡಿದೆ, ನೀನು ಯಾಕೆ ಹಂಗೆ ಮಾಡಿದೆ, ನೀನು ಸರಿ ಇಲ್ಲ, ನೀನು ನನ್ನ ಜೊತೆನೇ ಇರು, ನನ್ನ ಹತ್ರನೇ ಮಾತಾಡು ಅಂತ ಅಂದರೆ ಈ ಪರ್ಸನ್ಗೆ ಅದೆಲ್ಲ ಇಷ್ಟ ಆಗದೆ ಇರೋದ್ರಿಂದ ಈ ಪರ್ಸನ್ ನಿಮ್ಮನ್ನ ಮತ್ತೆ ಬಿಡೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ದು ಒಂಥರ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಅಂತ ಅನ್ಬೋದು. ಒಂದು ಸ್ವಲ್ಪ ದಿನ ಬರ್ತಾರೆ, ಮಾತಾಡಿಸ್ತಾರೆ, ಆಮೇಲೆ ನೀನು ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ತಾರೆ, ಮತ್ತೆ ಸ್ವಲ್ಪ ದಿನ ಆದಮೇಲೆ ನೀನೇ ಎಲ್ಲ ಅಂದ್ಕೊಂಡು ವಾಪಸ್ ಬರ್ತಾರೆ, ನಿಮ್ಮ ಹತ್ರನೇ ಅವ್ರ ಲೈಫಲ್ಲಿ ಆಗಿರೋದನ್ನೆಲ್ಲ ಶೇರ್ ಮಾಡ್ಕೊಳ್ತಾರೆ. ಸೊ ಈ ಪರ್ಸನ್ಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಅವ್ರಿಗೆ ನೀವು ಬೇಕು ಅಂತ ಅಂದಾಗ ನಿಮ್ಮ ಹತ್ರ ಬರ್ತಾರೆ, ನೀವು ಬೇಡ ಅಂತ ಅಂದಾಗ ಅವ್ರು ಹೋಗ್ತಾರೆ. ಸೊ ನಿಮ್ಮ ಲೈಫಲ್ಲಿ ಅವ್ರು ಒಂಥರ ಬರೋದು ಹೊರಟೋದು ಮಾಡ್ತಿದ್ದಾರೆ. ಬಟ್ ನಿಮಗೆ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್. ಸೊ ನೀವು ಆ ಪರ್ಸನ್ ಯಾವತ್ತೋ ಚೇಂಜ್ ಆಗ್ತಾರೆ, ಅವರು 100% ಕಮಿಟ್ಮೆಂಟ್ ಕೊಡ್ತಾರೆ ನನ್ನ ಲೈಫಲ್ಲಿ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ನಿಮಗೆ ಈ ಪರ್ಸನ್ನ ವೆಯ್ಟ್ ಮಾಡಿ ನಿಮಗೂ ಸಾಕಾಗಿದೆ, ನಿಮಗೂ ಒಂಥರ ಬೇಜಾರು, ನಾನು ಯಾಕೆ ಈ ಥರ ಮೋಸ ಹೋದೆ, ಅಥವಾ ನನಗೆ ಯಾಕೆ ಈ ಪರ್ಸನ್ ಸಿಕ್ದ, ನನ್ನ ಲೈಫಲ್ಲಿ ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿ ಸಿಗೋದು ಬಿಟ್ಟು ಇವ್ರು ಯಾಕೆ ಹಿಂಗೆ ಬಂದರು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಇವ್ರು ಯಾಕೆ ಬಂದರು, ಯಾಕೆ ಹೋದ್ರು, ನನಗೇನೋ ಅರ್ಥನೇ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಬರ್ತಾ ಇರೋ ಕಾರ್ಡ್ ಬಂದು 6 ಆಫ್ ಕಪ್ಸ್ ಮತ್ತು 10 ಆಫ್ ವಾಂಡ್ಸ್. ಸೊ 6 ಆಫ್ ಕಪ್ಸ್ ಅಂತ ಅಂದರೆ ಇಟ್ಸ್ ಅ ವಿಕ್ಟ್ರಿ ಕಾರ್ಡ್. ಓಕೆನಾ? ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ಅಥವಾ ನಿಮ್ಮ ಲೈಫಲ್ಲಿ ಅವ್ರು ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಓಕೆ, ನೀವು ಬರ್ಡನ್ ಆಗಿದ್ದೀರಾ, ನಿಮಗೆ ಸಾಕಾಗಿದೆ ಈ ರಿಲೇಷನ್ಶಿಪ್ಪಲ್ಲಿ, ನೀವು ಆಲ್ರೆಡಿ ಫ್ರಸ್ಟ್ರೇಟೆಡ್ ಆಗೋಗಿದ್ದೀರಾ. ನೀವು ಎಷ್ಟೊಂದು ಜನ ಆಲ್ರೆಡಿ ಮೇ ಬಿ ಟ್ಯಾರೋ ಕಾರ್ಡ್ ರೀಡಿಂಗ್ ಆಲ್ರೆಡಿ ಎಷ್ಟೋ ಜನದ ಹತ್ರ ಕೇಳಿರ್ಬೋದು, ಡೈಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ನ ನೋಡ್ತಿರ್ಬೋದು, ಬ್ರೇಸ್ಲೆಟ್ನ ವೇರ್ ಮಾಡ್ತಿರ್ಬೋದು. ನಿಮ್ಮ ಕಡೆಯಿಂದ ನೀವು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಆಗ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಆಗೋ ಅಷ್ಟು ಕೆಲಸನ ನೀವು ಮಾಡ್ತಿದ್ದೀರಾ, ಈ ಪರ್ಸನ್ ಮತ್ತೆ ವಾಪಸ್ ಬರಲಿ, ಕಮಿಟ್ಮೆಂಟ್ ಕೊಡಲಿ ಅಂತ ಅಂದ್ಬಿಟ್ಟು. ಬಟ್ ಈ ಪರ್ಸನ್ ಬಿಹೇವಿಯರ್ನ ನೋಡಿ ನಿಮಗೂ ಸಾಕಾಗಿದೆ, ಇವ್ರು ನಿಜವಾಗ್ಲೂ ಬರ್ತಾರಾ ಅನ್ನೋ ಒಂದು ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ 6 ಆಫ್ ಕಪ್ಸ್ ಜೊತೆಗೆ ಬಂದಿರೋದ್ರಿಂದ ನೀವೇನೆಲ್ಲ ಎಫರ್ಟ್ಸ್ ಆಗ್ತಿದ್ದೀರಾ, ನಿಮ್ಮ ಕಡೆಯಿಂದ ನೀವೇನೆಲ್ಲ ಮಾಡೋಕ್ಕಾಗ್ತಾ ಇದೆ, ಅದಕ್ಕೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ನೀವು ಮಾಡೋ ಅಂಥ ಕೆಲಸಕ್ಕೆ ಒಂದು ಯಶಸ್ಸು ಅನ್ನೋದು ಇದೆ. ಓಕೆ, ಸೊ ಆ ಪರ್ಸನ್ ನಿಮ್ಮ ಹತ್ರ ಬೇಗ ಬರೋ ಅಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಸೊ ಇಟ್ಸ್ ಅ ಪಾಸಿಟಿವ್ ಕಾರ್ಡ್. ನಿಮ್ಮ ಕಡೆಯಿಂದ ಎಫರ್ಟ್ಸ್ ಇದೆ, ನೀವು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋವಂಥದ್ದನ್ನ ತುಂಬಾ ಇದೆ ನಿಮಗೆ ಈ ಪರ್ಸನ್ ಮೇಲೆ, ಇವ್ರು ಬರಲಿ ಮಾಡಲಿ ಅನ್ನೋವಂಥದ್ದು ಇದೆಲ್ಲನೂ ಕಾಣಿಸ್ತಿದೆ. ಬಟ್ ಈ ಪರ್ಸನ್ ಒಂಥರ ಕೇರ್ ಫ್ರೀ ಆ್ಯಟಿಟ್ಯೂಡ್ ಇರೋದ್ರಿಂದ ಇವರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ವೇನೋ ಅನ್ನೋ ಥರ ನೀವು ಕೂಡ ಫೀಲ್ ಮಾಡ್ತೀರಾ. ಬಟ್ ನೋ ನೀಡ್ ಟು ವರಿ, ಈ ಪರ್ಸನ್ ಬರ್ತಾರೆ. ಬಟ್ ಬಂದರೂ ಕೂಡ ನಾನು ಆಲ್ರೆಡಿ ಹೇಳ್ದಂಗೆ ಇವರು ಮತ್ತೆ ಬಟರ್ಫ್ಲೈ ಥರ ಹಾರೋಡ್ಬಿಡ್ತಾರೆ. ಇವ್ರನ್ನ ನೀವು ಇಟ್ಕೊಳ್ಳೋದಕ್ಕಾಗಲ್ಲ, ಇವ್ರಿಗೆ ಫ್ರೀಡಮ್ ಅನ್ನುವಂಥದ್ದು ಬೇಕು ಲೈಫಲ್ಲಿ. ಓಕೆ, ಸೊ ಅವ್ರು ಬಂದಾಗ ನೀವು ಖುಷಿಯಾಗಿ ನಗ್ನಗ್ತಾ ಮಾತಾಡಿದ್ರೆ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ. ನೀವು ಏನೋ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಹೋದರೆ, ನೀನು ನನ್ನ ಹತ್ರನೇ ಮಾತಾಡು, ನೀನು ಎಲ್ಲೂ ಹೋಗಬೇಡ, ನೀನು ನನ್ನ ಜೊತೆನೇ ಇರು, ನೀನು ಯಾಕೆ ಈ ಥರ ಹಿಂಗೆಲ್ಲ ಮಾಡಿದ ತಕ್ಷಣ ಅವ್ರಿಗೆ ಬೇಡ ಈ ಒಂದು ರಿಲೇಷನ್ಶಿಪ್, ಇವಳು ನನಗೆ ಫ್ರೀಡಮ್ ಕೊಡಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಒಂದು ಮೈಂಡ್ಸೆಟ್ ನೀವು ತೊಗೊಂಡು ಬರಬೇಡಿ ಈ ಒಂದು ರಿಲೇಷನ್ಶಿಪ್ನ ಅಂತ ಹೇಳ್ತೀನಿ. ಆಮೇಲೆ ಗೆಟ್ಟಿಂಗ್ ಟು ನೋ ಈಚ್ ಅದರ್. ಸೊ ನೀವು ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಟ್ರೈ ಮಾಡಿ. ಅವರ ನೆಸೆಸಿಟಿ ಏನು, ಅವರ ನೀಡ್ಸ್ ಏನು, ಅವ್ರು ಯಾಕೆ ನಿಮ್ಮ ಹತ್ರ ಬಂದರು, ಈಗ ಅವ್ರಿಗೆ ಏನು ಬೇಕಾಗಿದೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಒಂದು ಬಾಂಡ್ ಅನ್ನೋವಂಥದ್ದು, ಅಂದರೆ ನಿಮ್ಮಿಬ್ಬರ ಮಧ್ಯೆ ಇರೋ ಒಂದು ರಿಲೇಷನ್ಶಿಪ್, ಒಂದು ಬಾಂಡೇಜ್ ಅನ್ನೋವಂಥದ್ದು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರೋ ಥರ ನೀವು ಹೇಗೆ ಮಾಡ್ಬೋದು ಈ ಪರ್ಸನ್ನ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಆವಾಗ ಇವರು ನಿಮ್ಮ ಹತ್ರ ಯಾವಾಗಲೂ ಇರೋದಕ್ಕೆ ಇಷ್ಟಪಡ್ತಾರೆ. ಇವರು ಡಿಪೆಂಡೆನ್ಸಿನ ಬೆಳೆಸ್ಕೊಳ್ತಾ ಇಲ್ಲ ನಿಮ್ಮ ಮೇಲೆ, ಇವರು ಇಂಡಿಪೆಂಡೆಂಟ್ ಆಗಿರೋದಕ್ಕೇ ಟ್ರೈ ಮಾಡ್ತಾರೆ. ನೀವು ಯಾವತ್ತೂ ಈ ಪರ್ಸನ್ನ ಡಿಪೆಂಡೆಂಟ್ ಆಗಿರೋಂಗೆ ಮಾಡ್ಕೊಳ್ತೀರಾ, ಆಗ ಆ ಪರ್ಸನ್ಗೆ ನಿಮ್ಮ ಮೇಲೆ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ಫೀಲಿಂಗ್ ಈ ಪರ್ಸನ್ಗೆ ಬರುತ್ತೆ. ಮತ್ತು ಕೆಮಿಸ್ಟ್ರಿ, ನಿಮ್ಮಿಬ್ಬರ ಮಧ್ಯೆ ಒಂಥರ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಥರ ಒಂದು ಫೀಲಿಂಗ್ ಅನ್ನೋವಂಥದ್ದಿದೆ. ಸೊ ನೀವಿಬ್ಬರು ಕೂಡ ತುಂಬಾ ಒಬ್ರನ್ನ ಒಬ್ಬರು
ಬಿಟ್ಕೊಟ್ಟಿಲ್ಲ ಎಷ್ಟೊಂದು ಸಂದರ್ಭದಲ್ಲಿ. ನೀವು ಕಷ್ಟಪಟ್ಟಾಗ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ ಒಂದು ಮೂಮೆಂಟಲ್ಲಿ ಈ ಪರ್ಸನ್ ಮೇಲೆ ಅವ್ರು ತೋರಿಸಿದ ಕೇರ್ ಅಫೆಕ್ಷನ್ ನಿಮಗೆ ಆ ಪರ್ಸನ್ ಮೇಲೆ ಒಂದು ಅಟ್ರಾಕ್ಷನ್ ಬರೋ ಹಾಗೆ ಮಾಡಿದೆ. ಬಟ್ ಈ ಪರ್ಸನ್ ನಿಮಗೆ ತೋರಿಸಿರುವಂತಹ ಕೇರ್ ಅಥವಾ ಒಂದು ಲವ್ ಅನ್ನುವಂಥದ್ದು ತುಂಬ ಜೆನ್ಯೂನ್ ಆಗಿತ್ತು ಆ ಒಂದು ಟೈಮಲ್ಲಿ. ಇವ್ರು ಹೇಗೆ ಅಂತ ಅಂದರೆ ಇವರ ಜೊತೆ ಇದ್ದರೆ ನಿಮಗೆ ಪ್ರಪಂಚನೇ ಬೇಡ ಅನ್ನೋಷ್ಟು ಒಂದು ಮೈಂಡ್ ಸೆಟ್ಟಿಗೆ ನೀವು ಹೋಗ್ಬಿಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಒಂದು ಮ್ಯೂಚುವಲ್ ಫ್ರೆಂಡ್ ಇದ್ದರೆ, ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವರು ನಿಮಗೆ ಹೆಲ್ಪ್ ಮಾಡಿದರೆ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಸರಿ ಹೋಗುವಂಥ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ವರ್ತ್ ವೇಟಿಂಗ್ ಫಾರ್ ಅಂತ ಓಕೆ ಏಂಜಲ್ಸ್ ಕಡೆಯಿಂದ ಒಂದು ಡೈರೆಕ್ಟ್ ಮೆಸೇಜಸ್ ಬರ್ತಾ ಇದೆ. ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡೋದ್ರಲ್ಲಿ ನ್ಯಾಯ ಇದೆ, ವರ್ತ್ ಇದೆ. ಸೊ ಒಂದು ಡಿವೈನ್ ಟೈಮಿಂಗ್ಗೋಸ್ಕರ ವೆಯ್ಟ್ ಮಾಡಿ. ಈ ಪರ್ಸನ್ ಬರ್ತಾರೆ, ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ತಾರೆ, ಆಮೇಲೆ ನಿಮ್ಮ ಒಂದು ಲವ್ ಲೈಫಲ್ಲಿ ಈ ಪರ್ಸನ್ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ರಿಲೇಷನ್ಶಿಪ್ ವರ್ಕೌಟ್ ಆಗ್ತಾ ಇಲ್ಲ, ಒಂದು ಪಾರ್ಟ್ನರ್ಶಿಪ್ ವರ್ಕೌಟ್ ಆಗ್ತಾ ಇಲ್ಲ, ಈ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಇವ್ರ ಮೇಲೆ ಇರುವಂಥ ಒಂದು ಫ್ರಸ್ಟ್ರೇಷನ್ಗೆ ನೀವು ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿಬಿಡೋಣ ಅಂತ ನೀವು ಅಂದ್ಕೊಂಡಿದ್ರೆ ಯೂನಿವರ್ಸ್ ಹೇಳ್ತಾ ಇದೆ ನೀವು ರಿಲೇಷನ್ಶಿಪ್ಗೆ ಒಂದು ಸೆಕೆಂಡ್ ಚಾನ್ಸ್ ಅನ್ನೋವಂಥದ್ದನ್ನ ಈ ಪರ್ಸನ್ಗೆ ಕೊಡ್ಬೋದು ಅಂತ ಅಂದ್ಬಿಟ್ಟು. ಸೊ ಗಿವ್ ಅ ಸೆಕೆಂಡ್ ಚಾನ್ಸ್ ಇನ್ ಅ ರಿಲೇಷನ್ಶಿಪ್ ಅನ್ನೋವಂಥದ್ದನ್ನ ಏಂಜಲ್ಸ್ ಅಥವಾ ಯೂನಿವರ್ಸ್ ಅಥವಾ ನೀವು ನಂಬ್ತಿರೋವಂಥ ದೇವರು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿ ಅನ್ಕೋಬೋದು. ಸೊ ಓವರ್ ಆಲ್ ಆಗಿ ಈ ಒಂದು ರೀಡಿಂಗಲ್ಲಿ ನೋಡಬೇಕು ಅಂತ ಅಂದರೆ ಈ ಒಂದು ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ನೀವು ಇಬ್ಬರ ನೋ ಕಾಂಟ್ಯಾಕ್ಟಲ್ಲಿ ಆಗಿರ್ಬೋದು ಅಥವಾ ಒಂದು ಲೆಸ್ ಕಾನ್ವರ್ಸೇಷನಲ್ಲಿ ಆಗಿರಬಹುದು ಇದ್ದರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ. ಓಕೆನಾ, ಈಗೇನಾದರೂ ರೀಸೆಂಟಾಗಿ ಒಂದು ವಾರದಿಂದ ಅಥವಾ ಒಂದು ತಿಂಗಳಿಂದ ಅಥವಾ ಒಂದು ವರ್ಷದಿಂದ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ. ಆದರೆ ಬಂದಮೇಲೆ ನೀವು ಆ ಪರ್ಸನ್ಗೆ ಕ್ವಶನ್ ಮಾಡಬಾರ್ದು, ನೀನು ಯಾಕೆ ಆ ಥರ ಇದೆಯಾ, ನೀನು ಯಾಕೆ ಈ ಥರ ಇದೆಯಾ, ನನಗೆ ಯಾಕೆ ನೀನು ಕಮಿಟ್ಮೆಂಟ್ ಕೊಡಲ್ಲ ಅಂತ. ನೀವು ಇನ್ ಕೇಸ್ ಆ ಥರ ಮಾಡಿದ್ರೆ ಮತ್ತೆ ಈ ಪರ್ಸನ್ ಅದು ಇಷ್ಟ ಆಗಲ್ಲ, ಅವಾಗ ಮತ್ತೆ ಅವರು ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ತಾರೆ. ಸೊ ಅವರು ಬಂದಾಗ ಅವ್ರನ್ನ ಹೇಗೆ ಚೇಂಜ್ ಮಾಡಬೇಕು, ಅವರು ನಿಮ್ಮ ಮೇಲೆ ಯಾವ ಥರ ಡಿಪೆಂಡೆನ್ಸಿನ ಬೆಳೆಸ್ಕೋಬೇಕು ಅನ್ನೋ ಒಂದು ನ್ಯಾಕಿಂದ ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ವೆಯ್ಟ್ ಮಾಡಿದ್ರೆ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬಂದಾಗ ಆ ಒಂದು ನ್ಯಾಕ್ ಅಥವಾ ಆ ಒಂದು ಟ್ರಿಕ್ನ ಯೂಸ್ ಮಾಡಿ ಇವ್ರನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಓಕೆನಾ, ಸೊ ಒಂದು ವೆಯ್ಟ್ ಮಾಡಿ ಒಂದು ಡಿವೈನ್ ಟೈಮಿಂಗಲ್ಲಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ನೀವು ಈ ಒಂದು ರಿಲೇಷನ್ಶಿಪ್ಗೆ ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದನ್ನು ಕೊಡ್ಬೋದು. ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ನಿಮ್ಗೇನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಅಥವಾ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕಿದ್ರಲ್ಲಿ ನೀವು ನನಗೆ ವಾಟ್ಸಪ್ ಅಥವಾ ಮೆಸೇಜ್ ಅನ್ನೋವಂಥದ್ದನ್ನು ಮಾಡಬಹುದು. ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬಂದು 650 ರೂಪಾಯಿ ಆಗುತ್ತೆ. ಇದು ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬ್ರೇಸ್ಲೆಟ್. ಹಾಗೆ ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಜಾಬ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಇಲ್ಲ ನೀವು ಯಾರಿಗಾದ್ರೂ ಒಂದು ಸಾಲ ಕೊಟ್ಟಿರ್ತೀರಾ, ಆ ಸಾಲ ನಿಮಗೆ ವಾಪಸ್ ಆ ಒಂದು ಅಮೌಂಟ್ ಬರ್ತಿಲ್ಲ ಅಂತ ಅಂದರೆ ಆ ಅಮೌಂಟ್ನ ವಾಪಸ್ ಪಡೆಯೋದಕ್ಕೆ ನೀವು ಈ ಒಂದು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಥ್ಯಾಂಕ್ ಯು.